ಅನ್ಯಾಯ ಆಗಬಾರ್ದು, ಅದಕ್ಕೆ ಯಾವುದೇ ರೀತಿಯ ಮತ್ತೆ ನಮ್ಮೆಲ್ಲ ಪಂಚಮಸಾಲಿ ಯಾವ್ದು ಸೇರಿಸಬಾರ್ದು ಅನ್ನೋ ಉದ್ದೇಶದಿಂದ ಅವತ್ತು ಬೊಮ್ಮಾಯಿ ಸರ್ಕಾರ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಯವರ ಅಮಿತ್ ಶಾ ಅವರ ಮಾರ್ಗದರ್ಶನದಲ್ಲಿ ವಿಶೇಷವಾಗಿ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಶೋಭಾ ಕರ್ಲಾಜ್ ಮಧ್ಯಸ್ಥಿಕೆ ವಹಿಸಿ ನನಗೆ ಅಮಿತ್ ಶಾ ಅವ್ರ ಮುಂದೆ ರಾತ್ರಿ 9:15 ಕೂತಾರು, ಬೆಳಗಿನ 3ವರೆಗೆ ನಾವು ಚರ್ಚೆ ಮಾಡಿ ಈ ನಿರ್ಣಯಕ್ಕೆ ಬಂದು ಅಧ್ಯಕ್ಷರೇ ಅಲ್ಲಿ ಹೇಳ್ತಾರೆ ಆಂಧ್ರ ಪ್ರದೇಶದ ಈಗಾಗಲೇ ಹೇಳಿದ ಉಚ್ಚ ನ್ಯಾಯಾಲಯ ಏನು ಟೀಮ್ ಹೇಳುವುದರ್ ಇತರರ ವಿರುದ್ಧ ಆಂಧ್ರ ಪ್ರದೇಶ ಸರ್ಕಾರದ ಏನು ಪಬ್ಲಿಕ್ ಏನು ಇದು ಇತ್ತು ಸಾರ್ವಜನಿಕ ಹಿತಾಸಕ್ತಿ ಅದರ ತಳಗೆ ಈ ಒಂದು ಮುಂದುವರೆದು ಡಾಕ್ಟರ್ BR ಅಂಬೇಡ್ಕರ್ ಅವರ ನಿಲುವಿನ ಅನ್ವಯ 2B 4% ರಿಲಿಜಿಯಸ್ ಮೈನಾರಿಟಿಯನ್ನು ಹಿಂದುಳಿದ ಪಟ್ಟಿಯಿಂದ ಈ ವರ್ಗವನ್ನು ಸಹಜವಾಗಿ ಅದನ್ನು ಮುಸ್ಲಿಮರನ್ನ ಏನು ಸೆಂಟ್ರಲ್ದೇನು ಒಂದು ಹಿಂದುಳಿದ ಪಟ್ಟಿಯಲ್ಲಿ ಅದನ್ನು ಸೇರಿಸಿ ರಿಲಿಜಿಯಸ್ ಮೈನಾರಿಟಿ ಅಂತ ಹಾಕಿ EWS ಪಟ್ಟಿಗೆ ಸೇರಿಸಿರೋದ್ರಿಂದ 2B ವರ್ಗದ ಶಿಕ್ಷಣ ಹಾಗೂ ಉದ್ಯೋಗ ಮೀಸಲಾತಿಯನ್ನು ಅಲ್ಲಿ ನಾವು ರಕ್ಷಣೆ ಮಾಡಿದ್ದೀವಿ. ಅದಕ್ಕೆ ಇವತ್ತು ನಾವು ಹೊಸ 2A ಮತ್ತು 2D ಸೃಜನೆ ಮಾಡಿ ಅಲ್ಲಿ ನಾವೇನು ವರ್ಗ 3ರಲ್ಲಿ ಇದ್ವಿ ಅಧ್ಯಕ್ಷರೇ, ನಾವು ಲಿಂಗಾಯತರು ಒಕ್ಕಲಿಗರಿಗೆ ಮೊದಲೇ ಸಿಕ್ಕಿತ್ತು 4% ದೇವೇಗೌಡರು ಮಾಡಿದ್ರು. ಅವರು ಸಮುದಾಯದ ಒಂದು ಇದಕ್ಕೆ ಒಳ್ಳೆಯ ಕೆಲಸ ಮಾಡಿದ್ರು, ಅದನ್ನು ನಾನು ವಿರೋಧ ಮಾಡೋದಿಲ್ಲ. ಆ 3Bಯಲ್ಲಿ ನಾವೇನು ವೀರಶೈವ ಲಿಂಗಾಯತರು ಇದ್ದೀವಿ ಅದರಲ್ಲಿ ಈಗಾಗಲೇ ಅರವಿಂದ್ ಬೆಲ್ಲದ ಹೇಳದಂತೆ ಕೆಲವೊಂದು ಲಿಂಗಾಯತ ಅನ್ನೋದು ಬರ್ಸೋದು ಬಿಟ್ಟು ನೇರವಾಗಿ ಹಿಂದುತ್ವ ಬರೆಸಿ ಅವರು 2Aಕ್ಕೆ ಹೋಗಿಬಿಟ್ರು. ಲಿಂಗಾಯತಿಯಲ್ಲಿ ಬರ್ಸೋದವ್ರು ನಾವು ಆದಿ ಬಣಿಸಿಗರು ಕೂಡೋಕಲ್ಲಿ ನಾವೇ ಹಿಂದೂ ಲಿಂಗಾಯತ, ನಾವು ಸಬ್ಕಾಷ್ಟೇ ಬರ್ಸಲಿಲ್ಲ, ನಾವು ಅಟ್ಟೆ ಉಳಿದು ಬಿಟ್ಟಿವಿ. ಅವಾಗ ನಮ್ಮ ಬೊಮ್ಮಾಯಿಯವರ ಸರ್ಕಾರ ಇದನ್ನೆಲ್ಲ ವಿಚಾರ ಮಾಡಿ ಇವತ್ತು 2C ಮತ್ತು 2D ಮಾಡಿ ಏನು 4% ಸಂವಿಧಾನದ ವಿರೋಧವಾಗಿ ಏನು ಕರ್ನಾಟಕದ ಹಿಂದಿನ ಸರ್ಕಾರಗಳು ಕೊಟ್ಟಿದ್ವಲ್ಲ ಅದನ್ನು ತೆಗೆದು ಇವತ್ತು 2% ಒಕ್ಕಲಿಗರಿಗಿರುವಂಥ 4%ಗೆ 2% ಮಾಡಿ ಒಕ್ಕಲಿಗ ಜನಾಂಗದಲ್ಲಿ ಬರುವಂಥ ಎಷ್ಟು ಜಾತಿ ಅದಾವ ನೋಡ್ರಿ ಇಲ್ಲಿ, ಒಕ್ಕಲಿಗ, ಸರ್ಪ ಒಕ್ಕಲಿಗ, ಹಳ್ಳಿಕಾರ ಒಕ್ಕಲಿಗ, ನಾಮಧಾರಿ ಒಕ್ಕಲಿಗ, ಗಂಗಟಕಾರ ಒಕ್ಕಲಿಗ, ದಾಸ ಒಕ್ಕಲಿಗ, ಇವೆಲ್ಲ ಏನದಾವಲ್ಲ ಅಧ್ಯಕ್ಷರೇ, ಇವರಿಗೆಲ್ಲ 2C ಕೊಟ್ಟರು. 6% ಒಕ್ಕಲಿಗರಿಗೆ ಸಿಕ್ತು. ಮುಂದೆ ಬರೀ ಪಂಚಮಸಾಲಿಗಳೆಲ್ಲ ಅಧ್ಯಕ್ಷರೇ, ಬರೀ ಪಂಚಮಸಾಲಿಯವ್ರಿಗೆ ಬರೀ ನಮ್ಮ ಯತ್ನಾಳ್ ಬರೀ ಪಂಚಮಸಾಲಿ ಮಾತಾಡ್ತಾನೆ, ಹಿಂದೂ ಪರವಾಗಿ ಮಾತಾಡೋದಿಲ್ಲ ಅಂಥೇಳಿ ಕೆಲವೊಮ್ಮೆ ನಮ್ಮವ್ರ ಬಬ್ಬಿ ಹಾಕ್ಲಕತ್ತು. ಇದರಲ್ಲಿ ನಾವು 2Dದಲ್ಲಿ ನಮ್ಮ ನರೇಂದ್ರ ಮೋದಿಯವರ ಒಂದು ವ್ಯವಸ್ಥೆಯಿಂದ ಇವತ್ತು ನಮ್ಮ 2Dಯಲ್ಲಿ ನಮ್ಮದು 5% ಇತ್ತು ಅಧ್ಯಕ್ಷರೇ 3B ಅಂತ. ಅದನ್ನೇ ಏನು ಮಾಡಿದ್ರು 2D ಮಾಡಿ ಅಲ್ಲಿ 2% ನಮಗೆ ಕೊಟ್ಟರು, 7% ಆಯಿತು. ಅದ್ರಾಗ ಯಾರ್ಯಾರು ಓದಿವು ಅಧ್ಯಕ್ಷರೇ? ಲಿಂಗಾಯತ ಒಳಗೆ ಗೌಡ ಲಿಂಗಾಯತ ಮೈಸೂರು ಭಾಗನಾಗ ಬರೋರು, ಮಲಯಗೌಡರು ಮಲೆನಾಡು ಶಿವಮೊಗ್ಗ ಭಾಗದಲ್ಲಿ ಬರೋರು, ದೀಕ್ಷಾ ಲಿಂಗಾಯತರು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಬರೋರು, ಪಂಚಮಸಾಲಿಗಳು ನಾವು ಇಡೀ ಉತ್ತರ ಕರ್ನಾಟಕದಲ್ಲಿ ಇರೋದು, ಇವರೆಲ್ಲ ನಾವು ಒಂದೇ. ಗೌಡ ಲಿಂಗಾಯತರು, ದೀಕ್ಷಾ ಲಿಂಗಾಯತರು, ಪಂಚಮರು ಹಾಗೂ ಮಲೆಯಗಳು ಅವ್ರನ್ನ ಸೇರಿಸಿ ಅಧ್ಯಕ್ಷರೇ ಬರೀ ನಾವು ಅಟ್ಟೆ ತೊಗೊಂಡಿಲ್ಲ. ಇದರೊಳಗೆ ವೀರಶೈವ ಲಿಂಗಾಯತೊಳಗೆ ಬಿಟ್ಟು ಹೋದಂಥ ಆ ಹೇಳವ, ಅಂಬಿಗ, ಬೋಯಿ, ಗಂಗಾಮತ, ಸುಣಗಾರ, ಅಗಸ, ಮಡಿವಾಳ, ಕುಂಬಾರ, ಕುರುಬ, ಭಜಂತ್ರಿ, ಭಂಡಾರಿ, ಹಡಪದ, ಕ್ಷೌರಿಕ, ನವಲಿಗ, ನಾವಿ, ಅಗ್ಗಸಾಲಿ, ಬಡಿಗಾರ, ಕಮ್ಮಾರ, ಕಂಸಾಳ, ಪಂಚಾಳ, ಮೇದಾರ, ಉಪ್ಪಾರ, ಗೌಳಿ, ಲಿಂಗಾಯತ, ವೀರಶೈವ, ಪಂಚಮಸಾಲಿ ಕಡೆಗೆ ಬಂದಿದ್ದ ಅಧ್ಯಕ್ಷರು ಎಲ್ಲರಿಗೂ. ಅದ್ರ ಜೊತೆಗೆ ಮರಾಠ, ಅರೆ ಕ್ಷತ್ರಿ, ಅರೆ ಮರಾಠ, ಆರ್ಯರು, ಕೊಂಕಣ ಮರಾಠ, ಕ್ಷತ್ರಿಯ ಮರಾಠ, ಕುಳವಾಡಿ, ಕ್ರಿಶ್ಚಿಯನ್ರಿಗೂ ಇವತ್ತು ಸರಿಯಾದ ಫಲ ಸಿಕ್ಕಲ್ಲ, ಅಲ್ಪಸಂಖ್ಯಾತರು ಅಂತೇಳಿ. ನಮ್ಮ ಜಮೀರ್ ಅಹಮದವ್ರಂತೂ 80% ಅವ್ರಿಗೆ ಕೊಡ್ಬೇಕಂತ, 20% ಜೈನರು, ಕ್ರಿಶ್ಚಿಯನ್ರು
ಸಿಕ್ಕರು ಬೌದ್ಧರು ಅನ್ಸ್ಕೋಬೇಕತ್ತೆ. ಮೊನ್ನೆ ಒಂದು ಸರ್ಕ್ಯುಲರ್ ತೆಗೆದಾರೆ, ಅದು ನಾನು ಬಲ್ಲಿ ದಾಖಲೆ ಇದೆ. ಬಂಟ ಪರಿವಾರ ಬಂಟ, ಅದರ ಜೊತೆಗೆ ಜೈನರು, ದಿಗಂಬರ ಜೈನರು, ಸಾತಾನಿ, ಚಾತದ ಶ್ರೀ ವೈಷ್ಣವ, ಚಾತಾದ ವೈಷ್ಣವ, ಸಾತಾದ ಶ್ರೀ ವೈಷ್ಣವ, ಕದರಿ ವೈಷ್ಣವ, ಸಮರಾಯ, ಸಾತದವಲ ವೈಷ್ಣವ. ಅಧ್ಯಕ್ಷರೇ, 7%ನಲ್ಲಿ ನಮ್ಗೆ ಎಷ್ಟು ಸಿಗ್ತದೆ? ಎಲ್ಲ ಮರಾಠ, ಎಲ್ಲ ಇವೇ ನಮ್ಮ ಜೈನ, ಎಲ್ಲರಿಗೂ 2D ಕೊಟ್ಟಿದ್ದಾರೆ. ಇದನ್ನು ನಾವು ಕೇಳುತ್ತಪ್ಪ. ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಮಾಡಿದೆ. ನಾ ಇಷ್ಟೇ ವಿನಂತಿ ಮಾಡ್ಕೋತೀನಿ ಅಧ್ಯಕ್ಷರೇ, ಇವತ್ತು ಮೇಲಿಂದ ಮೇಲೆ ಅವ್ರು ಏನು ಹೇಳ್ತಾರೆ, ಅಫಿಡೇಟು ಎಲ್ಲಿ ಅಪ್ಡೇಟ್ ಸಲ್ಲಿಸ್ಯಾರ? ಬರೇ ಸಾಲಿಸಿಟರ್ ಜನರಲ್ ಏನು ಹೇಳ್ತಾರೆ, ಅಲ್ಲಿ ಸ್ಟೇಟ್ಮೆಂಟ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ. ಏನು ಹೇಳ್ತಾರೆ ಸ್ಟೇಟ್ಮೆಂಟ್ ಮಾಡ್ತಾರೆ ಅವರು? 2CD ಆದ್ಮ್ಯಾಗ ಹುಬ್ಬಳ್ಳಿ ಧಾರವಾಡದ ಒಬ್ಬ ಅಜ್ಜುಮನ್ ಸಂಸ್ಥೆ ಗುಲಾಮ್ ರಸೂಲ್ ಅಂತ ಒಬ್ಬ PI ಹಾಕ್ತಾನೆ. ಆ PI ಹಾಕಿದಾಗ ಏನು ಹೇಳ್ತಾರೆ ಅವರು, ನಮ್ಮ ಮುಕುಲ್ ರೋಹಟಿಗೆ ಅವರು ಅದಕ್ಕೆ ಅಟೆಂಡ್ ಆಗ್ತಾರೆ. ಅಟೆಂಡ್ ಆಗಿ ಅವ್ರು ಏನು ಹೇಳ್ತಾರೆ, ಸ್ಟೇಟ್ಮೆಂಟ್ ಮಾಡ್ತಾರೆ. ದ ಇಂಪ್ಯೂಸ್ಡ್ ಆರ್ಡರ್ಸ್ ಆಫ್ ಡೇಟ್ 27/03/2023 ಶಾಲ್ ನಾಟ್ ಬಿ implemented till the next hearing. ಎಲ್ಲಿನೂ ನಾವು ಒಟ್ಟೆ ನಾವು ಇಂಪ್ಲಿಮೆಂಟ್ ಮಾಡೋದಂತ ಹೇಳಿಲ್ಲ. ನೆಕ್ಸ್ಟ್ ಹಿಯರಿಂಗ್ವರೆಗೆ. He further submits that earlier regime relating to reservation which notification dated 30/3/2002 will continue to hold the filed till the next date of hearing. ಅಧ್ಯಕ್ಷರೇ, ನಾವು ಮಾಡೋದಿಲ್ಲ, ಹಂಗೆ ಮಾಡ್ಯಾರ, ಸುಪ್ರೀಂ ಕೋರ್ಟ್ನಲ್ಲಿ ಇವ್ರು ಬರೆದು ಕೊಟ್ಟಾರ. ಇದನ್ನ ರಾಜ್ಯದ ಮುಖ್ಯಮಂತ್ರಿಗಳು ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ. ಇವತ್ತು ಕೌನ್ಸಿಲ್ನಲ್ಲಿ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು 2A ಸಂವಿಧಾನದಲ್ಲಿ ಮಾನ್ಯತೆ ಇಲ್ಲ. ಹಾಗಾದರೆ 4% ಯಾವುದು ಸಂವಿಧಾನ ಮಾನ್ಯತೆ ಇದೆಯಾ? ಸಂವಿಧಾನದಲ್ಲಿ ಮಾನ್ಯತೆ ಇದೆಯಾ? ಯಾಕೆ ಲಿಂಗಾಯತರ ಬಗ್ಗೆ ಇಟ್ಟು ದ್ವೇಷ? ಯಾಕೆ ಇಟ್ಟು ಒಕ್ಕಲಿಗರ ಬಗ್ಗೆ ದ್ವೇಷ? ಯಾಕೆ ಹಿಂದುಳಿದವ್ರ ಬಗ್ಗೆ ದ್ವೇಷ? ನೀವು ಒಂದೇ ವರ್ಗವನ್ನು ಖುಷಿ ಪಡಿಸ್ತೀರಾ. ಈ ರಾಜ್ಯದ ಮೇಲೆ ಮೊದಲು ಮುಸ್ಲಿಮರ ಅಧಿಕಾರದ ಏನಿದೆ ಅರ್ಥ? ದೇಶದ ಹಿಂದಿನ ಪ್ರಧಾನಮಂತ್ರಿ ಹೇಳ್ತಾರೆ ಭಗವಂತ ಸಿಂಗ್ರು, ಈ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಹಿಂದೂಗಳೆಂದ್ರೇನು? ಅವ್ರಿಗೆ ಈ ದೇಶದಲ್ಲಿ ಹಕ್ಕೆ ಇಲ್ವಾ? ಮೂಲ ಭಾರತೀಯರು ನಾವು ಅಲ್ಲ. ಸಭಾಧ್ಯಕ್ಷರೇ ಒಂದು ನಿಮಿಷ. ಈ ದೇಶದಲ್ಲಿ ಯಾರು ಸಿಎಂ ಹಿಂದೂಗಳು ಇರೋದ್ಯಾ? ಸಿಎಂ ಹಿಂದೂಗಳು ಇರೋದನ್ರಿ ಮುಂದೆ ಮುಖ್ಯಮಂತ್ರಿ ಡೈವರ್ಷನ್ ಕೊಡಬೇಡಿ.
ಒಂದು ಕೋಮು ಎಕನಾಮಿಕಲಿ ಬಗ್ಗೆ ಮಾತಾಡಿ. ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಹೇಳಿ. ಬಾಂಗ್ಲಾದೇಶದ ಬ್ಯಾಕ್ವರ್ಡ್ ಬಗ್ಗೆ ಮಾತಾಡ್ರಿ. ಹೇಳಿದ್ದಲ್ಲ ಕಂಟ್ರೋಲ್ 10%. ಪೊಲೀಸರು ಹೊಡೆದು ಸಭಾಧ್ಯಕ್ಷ ಅವ್ರಿಗೆ ಮುಂಚೆ ಮಾತಾಡ್ರಿ. ಲಾಠಿ ಚಾರ್ಜ್ ಬಗ್ಗೆ ಮಾತಾಡ್ರಿ. ಮೀಸಲಾತಿ ಬಗ್ಗೆ ವಿಜಯನಂದ್ ಮಾತಾಡೋ ನೀವೇನ್ ಮಾಡಿದ್ರೆ? ನಾನು ಹಿಂದೆ ತೆಗಿದ್ದೆ. ಈಗ ಅವ್ರು ಯಾರಿದು ಅವಕಾಶ ಮಾಡಿಕೊಡಿ. ಲಾಠಿ ಚಾರ್ಜ್ ಬಗ್ಗೆ ಮಾತಾಡ್ರಿ. ಎಲ್ಲಿಂದ ಹೇಳ್ಕೊ ಹೋಗ್ಬಿಟ್ರಲ್ಲ ನಾವಿರುದ್ಧ ಇಲ್ಲ. ಮಾತಾಡಿಕೊಂಡು ಮಾತಾಡಿ ಬೇಗ ಮುಗಿಸ್ತೀನಿ. ಅಧ್ಯಕ್ಷರೇ, ಮಾತಾಡ್ಲಿ ಅವರು. ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳನ್ನ ಹಿಂದೂ ವಿರೋಧಿ ಅಂತ ಹುಚ್ಚಾಳು. ಬಾಂಗ್ಲಾದೇಶದ ಹಿಂದೂಗಳಿಗೆ ಹೊಡಿತಾರೆ. ನೋಡಿ, ಅಮೆರಿಕ ನೋಡಿ ಕಲೀರಿ. ಸನ್ಮಾನ್ಯ ಅಧ್ಯಕ್ಷ, ನಮ್ಮ ಮುಖ್ಯಮಂತ್ರಿಗಳನ್ನ ಹಿಂದೂ ವಿರೋಧಿ ಅಂತ ಕರೆದ ಎತ್ತಾಳೊಬ್ಬ ಹುಚ್ಚಾಳು. ಪ್ರೂಫ್ ನಿಮ್ಮಲ್ಲಿ ಇದ್ರೆ ನಾ ಗೃಹ ಮಂತ್ರಿ ಕೇಳಕ್ ಬಯಸ್ತಾ ಇದ್ದೀನಿ. ಅಧ್ಯಕ್ಷರೇ, ಪಾರದರ್ಶಕವಾಗಿ ನೀವು ಎನ್ಕ್ವೈರಿ ಮಾಡಿ. ಆಯ್ತು. ಯಾರು ರವಿ ಕೂತ್ಕೊಳ್ಳಿ. ತಪ್ಪಿದಸ್ತಂದಾರ ಅವ್ರ ಎಟ್ಟೆ ಉನ್ನತಾಧಿಕಾರಿ ಇರಲಿ. ಇಲ್ಲಾಂದ್ರೆ ಈ ಸಂಪ್ರದಾಯ ಕೆಟ್ಟ ಸಂಪ್ರದಾಯ. ಒಬ್ಬ ಪೊಲೀಸ್ ಹಿರಿಯ ಅಧಿಕಾರಿಯಾಗಿ ಬೇಕಾಬಿಟ್ಟಿಯಾಗಿ ಲಾಠಿ ಬೀಸೋದು ಆ ಗೌರವಕ್ಕೆ ತಕ್ಕಂತೆ ಆ ADGP ನೋಡ್ಕೊಂಡಿಲ್ಲ. ಈಗ ಈ ಸರ್ಕಾರ ಇದೆ, ರಕ್ಷಣೆ ಮಾಡ್ಬೋದು. ನಾವೇನು ಮುಂದಿನ ಸಲ ಬರೋದಿಲ್ಲತ್ತೇನಿಲ್ಲ. ನಾವು 100ಕ್ಕೆ 100 ಆ ಅಧಿಕಾರಿ ಎಲ್ಲೇ ಇರಲಿ ರಾಷ್ಟ್ರೀಯ ಮಾನವ ಹಕ್ಕು ಬಿಜೆಪಿ ಇವರು ಮುಂದಿನ ಪ್ರಮೋಷನ್ ತಡಿ ಸರ್ಕಾರ ನಮ್ದಿದೆ ದಿಲ್ಲಿಯಲ್ಲಿ ನಮ್ಮ ಸರ್ಕಾರ ಇದೆ. ಆ ADGP ವಾರ್ನಿಂಗ್ ಮಾಡಬೇಕು.
ನಾಳೆ ನನ್ನ ಅಮಿತ್ ಶಾ ಪತ್ರ ಬರೀತೀನಿ. ಮಾನವ ರಹಿತ ನಿಮ್ಮ ಅಮಿತ್ ಶಾ ಏನೋ ಕರ್ನಾಟಕಕ್ಕೆ ಡಿಕ್ಟೇಟರ್ ಏನ್ರಿ? ಶಿವಕುಮಾರ್ ನೋಟಿಸ್ ನಿಮ್ಮ ಅಮಿತ್ ಶಾ ಕರ್ನಾಟಕಕ್ಕೆ ಡಿಕ್ಟೇಟರ್. ಇವರು ಲಾಠಿ ಚಾರ್ಜ್ ಮಾಡಿದಾಗ ಹಾವೇರಿನಲ್ಲಿ ಲಾಠಿ ಚಾರ್ಜ್ ಮಾಡಿದ್ರು, ಗೋಲಿಬಾರ್ ಮಾಡಿದ ರೈತರ ಮೇಲೆ ಗೋಲಿಬಾರ್ ಮಾಡಿದ್ರೆ ಸರ್ಕಾರ ಕಳಸ ಬಂಡೂರಿ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ನೀವು ನಮ್ಮ ಅನ್ಯಾಯ ಮಾಡಿದ್ರು ಮಾತಾಡ್ತೀರಾ? ಸರ್ಕಾರದ ಬಗ್ಗೆ ಮಾತಾಡ್ಬೋದ? ಏನ್ ಸಂವಿಧಾನ ಇಲ್ಲ, ಕಾನೂನಿಲ್ಲ. ಅಧ್ಯಕ್ಷರೇ ಸರ್ಕಾರ ಏನಕ್ಕಿರ್ಬೇಕು ಮತ್ತೆ? ಎತ್ತಾಳೊಬ್ಬ ಉಚ್ಚಾಳ್ ಅಧ್ಯಕ್ಷರೇ ನಮ್ಗೆ ಆಫೀಸರ್ಸ್ಗೆ ಥ್ರೆಟನ್ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಇವತ್ತು ನೋಡ್ರಿ ಮೋದಿ ಅಮಿತ್ ಶಾ ಗವರ್ನರ್ ಕಚೇರಿ ಇದೆ. ಪ್ರತಿ ಸಲನೂ ಎಡ್ಜಸ್ಟ್ಮೆಂಟ್ ತಗೊಂಡು ನಮ್ಮ ಸಮುದಾಯಗಳಿಗೆ ಸಿಗಬೇಕಾದಂತ ಮೀಸಲಾತಿಯನ್ನ ಈ ಸರ್ಕಾರ ಬಂದ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಸರಿಯಾಗಿ ಅಟೆಂಡ್ ಆಗದೆ ಬರೇ ಅಡ್ಜಸ್ಟ್ಮೆಂಟ್ ತಗೋತಾ ಇದ್ದು, ಇವತ್ತೇನಾದ್ರೂ ಅನ್ಯಾಯ ಆಗಿದ್ರೆ ನಮ್ಮೆಲ್ಲ ಸಮುದಾಯಗಳಿಗೆ ಸಮುದಾಯಗಳಿಗೆ ಈ ಸರ್ಕಾರದೇ ಹೊಣೆ. ಯಾರು ತಪ್ಪಿತಸ್ಥರದಾರ ಅವ್ರ ಮ್ಯಾಗ ಆಕ್ಷನ್ ತಗೋಬೇಕು ಗೃಹ ಮಂತ್ರಿಗಳು. ನೀವು ತಗೋದೇ ಇದ್ರೆ ಕೇಂದ್ರ ಸರ್ಕಾರ ಮಾಡ್ಕೊಂಡು ಬರಲ್ಲ. ಮತ್ತೆ ಹೋಗ್ತೀವಿ. ಬಸವರಾಜ ಬೊಮ್ಮಾಯಿ ಅಮಿತ್ ಶಾ ಅವರು ಏನು ಮಾಡಕ್ಕೆ ಸಾಧ್ಯ ಇಲ್ಲ. ರಮೇಶ್ ಅಣ್ಣ ಬುದ್ಧಿ ಹೇಳ್ರಿ. ಅವ್ರಿಗೆ ಶಿಕ್ಷೆ ಅಮಿತ್ ಶಾ ಅವರು ಇಲ್ಲೇನು ಮಾಡಿ ಅನಾವಶ್ಯಕವಾಗಿ ರಮೇಶ್ ಅಣ್ಣ ಎತ್ತಾಳ ಬುದ್ಧಿ ಹೇಳ್ರಿ. ಯಾವುದೇ ಪ್ರಚೋದನೆ, ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿ ಏನೋ ಹಾನಿ ಆಗಿರುತ್ತೆ ನಡ್ಕೊಂಡು ನಾವು ರಸ್ತೆ ಮೇಲೆ ಕೂತಿದ್ವಿ ಅಧ್ಯಕ್ಷರೇ. ನಾವು ಸುವರ್ಣಸೌಧ ಕಡೆ ಹೋಗಿಲ್ಲ, ನಾವು ಅಲ್ಲಿ ರಸ್ತೆ ಮಧ್ಯದಲ್ಲಿ ಕೂತಿದ್ದೀವಿ. ನಾವು ನಮ್ಮ ಕಣ್ಣು ವಕೀಲರು ಹೋಗ್ಯಾರ, ಅವ್ರಿಗೂ ಒಳಗೆ ಪ್ರವೇಶ ಮಾಡಿ ಲಾಠಿ ಚಾರ್ಜ್ ಮಾಡಿದ್ದೆ ಕಾನೂನಿನ ವಿರುದ್ಧ, ಮಾನವೀಯ ಮೌಲ್ಯಗಳ ವಿರುದ್ಧ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ. ಅದಕ್ಕೆ ನಾ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಮಾನ್ಯ ಗೃಹ ಮಂತ್ರಿಗಳಿಗೆ, ಈ ಅಧಿಕಾರಿಗಳ ವಿರುದ್ಧ ನೀವು ಕ್ರಮ ತಗೋದಿದ್ರೆ ನಿಮ್ಗೆ ಬಹಳ ಸ್ಪಷ್ಟ ಸಂದೇಶ ಇದೆ. ಈ ರಾಜ್ಯದಲ್ಲಿ ಲಿಂಗಾಯತರು ಹಿಂದೂಗಳು ಬದಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಲಕ್ಷ್ಮಣ್ ಸಿದ್ದರಾಮಯ್ಯವರು ಸಮೃದ್ಧಿಯಾಗಿ ಎಲ್ಲಾ ಜಾತಿಯವರು ನೋಡ್ಕೊಂಡಿದ್ದಾರೆ ನೋಡಿ. ಯಾರಿಗೇನು ಅನ್ಯಾಯ ಆಗಿಲ್ಲ. ಈಗ ಏನೆಲ್ಲ ಚರ್ಚೆ ಆಗ್ತದೆ ನಾಳೆ ಮಾನ್ಯ ಮುಖ್ಯಮಂತ್ರಿಗೆ ಸ್ಪಷ್ಟವಾದ ಉತ್ತರ ಕೊಡ್ತಾರೆ. ಆದರೆ ಲಕ್ಷ್ಮಣ್ ಸವದಿ ಮಾತಾಡಿ ಮತ್ತೆ ಸಿ ಪಾಟೀಲ್ ಹಾಗೂ ಸುನಿಲ್ ಕುಮಾರ್ ಅಲ್ಲಿಗೆ ಮತ್ತೆ ನಾವು ಪ್ರಶ್ನೋತ್ತರ ಹೋಗ್ಬೇಕು.